ಗಿರೀಡ ನಮಸ್ಕಾರ. ನಮಸ್ಕಾರ. ಎಲ್ಲ ಹೋಗಿದ್ರಿ? ನನಗೊಂದು ಕ್ಲಬ್ದು ಮೀಟಿಂಗ್ ಇತ್ತು, ಹಾಗೆ ಹೋಗಿದ್ದೆ. ಚಾ ಮಾಡ್ಲಿ ಗಿರ್ಸನ್ ಒಂದು? ಒಂದು ಚಾ ಮಾಡು, ತಲೆ ನೋವಾಗ್ತಿದೆ. ಗಿರ್ಷನ್ನ, ನಮ್ದು ರೋಡಿದೊಂದು ಕೆಲಸ ಮಾಡಿಸಿಕೊಡಿ ಮಾರ. ಅದು ಮಾತಾಡಿದ್ದೇನೆ, ಅದನ್ನ ಮಾಡಿಸುವ. ಈ ಸಲ ಆಗ್ತದೆ. ಓಕೆ, ಅದು ಮಾಡ್ತೇನೆ. ತಗೊಳ್ಳಿ ಗಿರಿಯನ್ನ. ಈ ಸಲ ಪ್ರೋಗ್ರಾಮ್ಗೆಲ್ಲೂ ಕರೆದಿಲ್ವ ಗಿರ್ಷನ್ನ? ಇದೆ ಒಂದೆರಡು ಕಡೆ ಪ್ರೋಗ್ರಾಮ್, ಒಂದೆರಡು ಕಡೆ ಕರೆದಿದ್ದಾರೆ. ಅಣ್ಣ ಒಂದು 10 ಫ್ಲಾಗ್ ಬೇಕಿತ್ತು. ಎಷ್ಟಾಗುತ್ತೆ? 150 ರೂಪಾಯಿ ಸರ್. ಒಂದು 10 ಫ್ಲಾಗ್ ಕೊಡಿ. ತಗೊಳ್ಳಿ ಸರ್. ಅಣ್ಣ 2 ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಪರವಾಗಿಲ್ಲ ಸರ್, ತಗೊಳ್ಳಿ, ಇರಲಿ. ನನಗೆ ಯಾವುದನ್ನು ಧರ್ಮ ತಗೊಂಡ ಅಭ್ಯಾಸ ಇಲ್ಲ, ಹಣ ಕೊಟ್ಟೆ ಅಭ್ಯಾಸ. ಎಕ್ಸ್ಕ್ಯೂಸ್ ಮಿ ಸರ್, ದುಡ್ಡು ಕೊಟ್ಟು ತಗೊಳ್ಳೋದಿಕ್ಕೆ ನಿಮ್ಮ ಮನೆಯ ದಿನಸಿ ವಸ್ತು ಅಲ್ಲ ಸರ್, ಇದು ನಮ್ಮ ದೇಶದ ಆಸ್ತಿ. ಸರ್, ನಾನು ಹಣ ಕೊಟ್ಟು ತಗೊಂಡೆ, ನಿಮ್ಗೇನು ಪ್ರಾಬ್ಲಮ್? ನೀವು ಬೇರೆ ವಸ್ತು ತಗೊಳ್ತಿದ್ರೆ ನಾನೇನು ಮಾತಾಡ್ತಿರ್ಲಿಲ್ಲ. ನೀವು ತಗೊಂಡಿರೋದು ಧ್ವಜವನ್ನ ನೋಡು, ಅವನು ಹೊಟ್ಟೆಪಾಡಿಗೆಯಾಗಿ ಮಾರ್ತಾನೆ. ನೀವುಗಳದನ್ನು ದುಡ್ಡು ಕೊಟ್ಟು ತಗೊಳ್ತೀರಾ, ಅದನ್ನು ಯಾವ ರೀತಿ ಬಳಕೆ ಮಾಡ್ತೀರಾ? ಸ್ವಾತಂತ್ರ್ಯ ದಿವಸ ಹಾರಾಡುತ್ತಿರುವ ತ್ರಿವರ್ಣ ಧ್ವಜ ಮರುದಿವಸ ಎಲ್ಲೆಂದರಲ್ಲಿ ಬಿಸಾಡಿ ಹರಿಯುವ ನದಿಯಲ್ಲಿ, ಕಸದ ತೊಟ್ಟಿಯಲ್ಲಿ ಕಾಣಸಿಗುವುದೇ ನನ್ನ ಧ್ವಜ. ಇದೆಲ್ಲ ನಿಮ್ಮಂತ ಬುದ್ಧಿಜೀವಿಗಳು ತೋರಿಸಿರೋ ದೇಶ ಪ್ರೇಮ. ಈ ಧ್ವಜ ಸಿಕ್ಕಿರೋದು ಹೇಗೆ ಅಂತ ನಿಮಗೆ ಗೊತ್ತಿದೆಯಾ? ಅದೆಷ್ಟೋ ಕ್ರಾಂತಿಕಾರಿ ವೀರರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ನಮಗೆ ಕೊಟ್ಟಿರುವ ತ್ರಿವರ್ಣ ಧ್ವಜ. ಇದರ ಅಳಿವು ಮತ್ತೆ ಉಳಿವು ನಮ್ಮಲ್ಲಿದೆ. ಸತ್ಯ ಗಿರೀಶನ್ನ, ನಿಮ್ಮಂಥವರಿಂದ ಕಲಿಯೋದು ತುಂಬ ಇದೆ. ಈ ಧ್ವಜದ ಮಹತ್ವ ನಿಮ್ಮ ಮಾತಿನಿಂದ ನನಗೆ ಅರ್ಥವಾಯ್ತು ಸರ್. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯ ಕಂಡು 78 ವರ್ಷ ಕಳೆದರೂ ಭಾರತದ ತ್ರಿವರ್ಣ ಧ್ವಜದ ಉಪಯೋಗ ಹಾದಿ ತಪ್ಪುತ್ತಿದೆ. ಇದು ಇವನೊಬ್ಬನ ಕತೆ ಅಲ್ಲ, ಪ್ರತಿಯೊಬ್ಬ ದೇಶದ ಪ್ರಜೆಯ ಕತೆ. ಬದಲಾವಣೆ ಆಗಬೇಕಿದೆ ನಮ್ಮೆಲ್ಲರಿಂದ. ಇದು ಮಾರಾಟವಾಗಿ ಹಾರಾಟ ಅಲ್ಲ, ಇದು ಹೆಮ್ಮೆಯ ಪ್ರತೀಕ, ಧೈರ್ಯದ ಸಂಕೇತ. ಹೆಜ್ಜೆ ಇಡೋಣವೇ ಬದಲಾವಣೆ ಇಲ್ಲಿಂದ.